ದಿನಕ್ಕೆ ಒಂದು 10,000 ತನಕನೂ ದುಡ್ದಿದ್ದೀವಿ ಸರ್. ರಾತ್ರಿವರೆಗೂ ಮಾಡ್ತೀವಿ. ನಿಮ್ಗೆ ಸುಸ್ತೇನಾಗಲ್ಲ? ಆದ್ರೂ ಮಾಡ್ಬೇಕಲ್ಲ. ಕಾರ್ತಿಕ್ ಮಾಸದಿಂದ ಸ್ಟಾರ್ಟ್ ಸರ್. ಜಿಗುಟ್ ಮಾಡ್ಕೊಂಡು ಹಿಟ್ಟು ಹಾಕೊಂಡು ಹೋಗಿ ಸರ್ ಆನ್ ಮಾಡ್ಬೇಕು ಸರ್. ಗೇರು ಅದನ್ನೇ ಈ ತರ ಆನ್ ಮಾಡಿದ್ರೆ ಈ ಕಡೆ ತಿರುಗಿಸಿದ್ರೆ ತೆಳ್ಳಗಾಗುತ್ತೆ ಸರ್. ಈ ಕಡೆ ತಿರುಗಿಸಿದ್ರೆ ದಪ್ಪ ಆಗುತ್ತೆ ಸರ್. ಆ ಕಡೆ ಮಿಷನ್ ಇಂದ ಪೌಡರ್ ಮಾಡ್ಕೊಂಡ್ ಬರ್ತೀವಿ ಸರ್. ತಾಸಿಗೆ 500 ರಿಂದ 600 ರೊಟ್ಟಿ ಬರುತ್ತೆ ಸರ್. ಆಗಲ್ಲ ಸರ್. ಡ್ರೈ ಆಗಿದೆ ಸರ್. ಈಗ ಒಂದಕ್ಕೊಂದು ಹತ್ತಲ್ಲ ಸರ್. ಇದ್ರ ಮೇಲ್ಗಡೆ ಹಿಂಗ್ ನೀರ್ ಹಚ್ಬೇಕು ಸರ್. ಒಲೆ ಮೇಲೊಬ್ರು ಗ್ಯಾಸ್ ಮೇಲೊಬ್ರು ಬೇಯಿಸ್ತಾರೆ. ಈ ತರ ಗುಂಡಿ ಇರ್ಬೇಕು ಅಂತೇಳಿ ಕೇಳ್ತಾರೆ. ಇಷ್ಟಪಡೋದ್ ನಮ್ಮ ಮನೆಗಿನ ರೊಟ್ಟಿನೇ ಹೋಯ್ತಾರ. ಚೆನ್ನಾಗಿರ್ತಾವು, ತೆಳ್ಳಗಿರ್ತಾವ ರೊಟ್ಟಿ, ಚೆನ್ನಾಗ್ ಬೇಯಿಸ್ತೀರಿ ಅಂತ ಹೇಳ್ತಾರೆ. ನಮ್ಮ ಹೆಸರು ಲೀಲಾವತ್ ಸರ್. ಕುರುಬಗೊಂಡ, ಹಾವೇರಿ ಜಿಲ್ಲೆ, ಹಾವೇರಿ ತಾಲೂಕು. ರೊಟ್ಟಿ ನಮ್ಮ ಅಮ್ಮರೆಲ್ಲ ಅವಾಗ್ಲೇ ಮಾಡ್ತಾ ಇದ್ರು ಸರ್. ನಮ್ಮ ಅತ್ತೆಯರು, ನಾವು ಅವ್ರ ಜೊತೆ ಎಲ್ಲ ಮಾಡ್ತಿದ್ವಿ ಸರ್. ಯಾರಾದ್ರೂ ಹಿಂಗ್ ಮದ್ವಿಗೆ ಅದಕ್ಕೆಲ್ಲ ಹೇಳ್ತಾ ಇದ್ರು ಸರ್ ಅವರು. ಅವಾಗೆಲ್ಲ ಕೊಡ್ತಿದ್ವಿ ಸರ್ ನಾವು. ನಮ್ ರೊಟ್ಟಿಗೆ ಬಾಳ ಇದನ್ ಮಾಡಾರ ಸರ್. ಸುತ್ತಮುತ್ತಲ ಹಳ್ಳಿಯವರೆಲ್ಲ ಬಂದ್ ತಗೊಂಡ್ ಹೋಗ್ತಾ ಇದ್ರು ಸರ್. 1000, 1500 ಬಾಳ ರೊಟ್ಟಿ ಮಾಡಿ ಅವಾಗೆಲ್ಲ ಕೊಡ್ತಿದ್ವಿ ಸರ್ ನಾವು. ಇವಾಗ ಮಿಷನ್ ಬಂದ್ಮೇಲೆ ಉದ್ದಾದ್ ಬಿಟ್ಟಿದ್ವಿ. ಎಲ್ಲ ಕೈಯಲ್ಲೇ ಮಾಡ್ತಿದ್ರಲ್ಲಕ್ಕ, ಮಿಷನ್ ತಗೋಬೇಕು ಅಂತ ಅನ್ಸಿದ್ ಯಾಕೆ? ಉದ್ದಾದ್ ಆಗ್ತಾ ಇರ್ಲಿಲ್ಲ ಸರ್. ಆರ್ಡ್ರು ಬಾಳ ಬರಾಕತ್ತಿದ್ವು ರೀ. ಉದ್ದಾದ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಮಿಷನ್ ತಗಂಡ್ರೆ ಚೆನ್ನಾಗಾಗುತ್ತೆ ಅಂತೇಳಿ ಹೇಳಿದ್ರು. ಹಂಗಾಗಿ ಮಿಷನ್ ತಗೊಂಡು ಮಾಡಿದ್ವಿ. ಇಲ್ಲ ಸರ್, ಯೂಟ್ಯೂಬ್ ಅಲ್ಲಿ ಜಾಸ್ತಿ ಇದನ್ನೇ ತೋರಿಸ್ತಾ ಇದ್ರು ಸರ್. ನಂದಿ ಸರ್, ಅದನ್ನೇ ತೋರಿಸ್ತಾ ಇದ್ರು. ನಾವು ಹೋಗಿದ್ದು ಅಲ್ಲಿಗೆ ಹೋದ್ವಿ ಸರ್. ಸೀದಾ ಅದೇ ಇದಕ್ಕೆ ಹೋದ್ವಿ ಸರ್. ಅಲ್ಲೇ ಚೆನ್ನಾಗಿತ್ತು. ಫಸ್ಟ್ ದಿನಕ್ಕೆ ಎಷ್ಟು ಮಾಡ್ತಿದ್ರಕ್ಕ ಮಿಷನ್ ಇಲ್ದೇ ಇದ್ದಾಗ? ಮಿಷನ್ ಇಲ್ದೇ ಇದ್ದಾಗ ಅವ್ರು ಹೆಂಗ್ ಹೇಳ್ತಿದ್ರು ಹಂಗೆ ಮಾಡ್ತಿದ್ವಿ ಸರ್. 100 ಹೇಳ್ತಿದ್ರು, ಒಮ್ಮೆ 50 ಹೇಳ್ತಿದ್ರು. ಒಟ್ಟು ಏನಿಲ್ಲ ಅಂದ್ರೂ ಒಂದ್ ದಿನಕ್ಕೆ 100-200 ರೊಟ್ಟಿ ಮಾಡ್ತಿದ್ವಿ ಸರ್ ನಾವು. ಅಷ್ಟೇ ಕೆಪಾಸಿಟಿ ಅಷ್ಟೇ. ಅಂದ್ರೆ ಹುಡುಗ್ರೆಲ್ಲ ನೋಡ್ಕೋಬೇಕಿತ್ತಲ್ಲ ಸರ್. ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸ್ಬೇಕು. 5 ಹುಡುಗ್ರು ಇದಾವ್ ಸರ್ ನಮಗೆ. ಇವ್ರಿಗೆ 2, ನನಗೆ 3 ಇದಾವ್ ಸರ್. ಹಂಗಾಗಿ ಅವ್ರೆಲ್ಲ ಸ್ಕೂಲಿಗೆ ಕಳ್ಸೋದು. ಆಮೇಲೆ ಹೊಲಕ್ ಹೋಗೋರ್ಗೆ ಅವ್ರು ಕಳ್ಸೋದು ಸರ್. ಜಾಸ್ತಿ ಇತ್ತು ಅಂದ್ರೆ ನಮ್ಮ ಮನೇಲಿ ಬಂದಿರ್ತಾರ ಸರ್ ರೊಟ್ಟಿ ಹಾಕಕ್ಕೆ. ಇಲ್ಲ ಹಿಂಗ್ ಸ್ವಲ್ಪ ಇತ್ತು ಅಂತ ಹೇಳಿದ್ರೆ ನಾವೇ ಇಬ್ರೆ ಮಾಡಿರ್ತೀವಿ. ನಮ್ಮ ಅಕ್ಕರ್ ಹಾಕೊಡ್ತಾರ ಸರ್. ನಾನ್ ಬೇಯಿಸ್ತೀನಿ. ಆಮೇಲೆ ಮತ್ತೆ ಅದೆಲ್ಲ ಹಾಕದಾದ್ಮೇಲೆ ನಮ್ಮ ಅಕ್ಕರ್ ಬರ್ತಾರ ಸರ್ ಬೇಯಿಸಕ್ಕೆ. ಮದ್ವೆಗಳಿಗೆ 5,000, 2,000, 3,000 ಹಿಂಗೆಲ್ಲ ಹೇಳ್ತಾರ ಸರ್ ರೊಟ್ಟಿಗೆ. ಆಮೇಲೆ ಡಾಬಾಗಳಿಗೆ ಕೊಡ್ತೀವಿ ಸರ್ ನಾವು. ಬಿಸಿ ರೊಟ್ಟೆ ಅವೆಲ್ಲ ತಗಂತಾರ ಸರ್. ದಿನಾನು ತಗಂತಾರ ಸರ್. ದಿನಕ್ಕೆ ಒಂದು 10,000 ತನಕನೂ ದುಡ್ದಿದೀವಿ ಸರ್. ಹೌದಾ? ದಿನಕ್ಕೆ ಸೀಸನ್ ಅಲ್ಲಿ ಸರ್. ಹಾವೇರಿ ಕೊಡ್ತೀವಿ ಸರ್. ಆಮೇಲೆ ಕಾಟ್ನಳ್ಳಿ ಅಂತ ಇದೆ ಸರ್, ಅಲ್ಲಿ ಡಾಬಾಕ್ ಕೊಡ್ತೀವಿ. ಆಮೇಲೆ ಇಂದ್ರಾ ಕ್ಯಾಂಟೀನ್ ಸರ್, ಹಾವೇರಿಯಲ್ಲಿ ಇಂದ್ರಾ ಕ್ಯಾಂಟೀನ್ ಕೊಡ್ತೀವಿ. ಹಾ ಸರ್, ಇಂದ್ರಾ ಕ್ಯಾಂಟೀನ್ ಕೊಡ್ತೀವಿ. ಇಲ್ಲ ಊರಲ್ಲಿ ಸುತ್ತಮುತ್ತಲ ಹಳ್ಳಿಯಲ್ಲೆಲ್ಲ ಹೇಳ್ತಾರೆ ಸರ್, ಅವ್ರಿಗೆಲ್ಲ ಕೊಟ್ಟಿರ್ತೀವಿ. ಆಮೇಲೆ ನಮ್ಮೂರಲ್ಲೇ ಇವಾಗ ಶ್ರಾವಣ ಅಲ್ಲ ಸರ್, ಜಾಸ್ತಿ ಬಿಸಿ ರೊಟ್ಟಿ ಕೊಡ್ರಿ, ಇದನ್ ಕೊಡ್ರಿ ಅಂತೇಳಿ ಎಲ್ಲ ತಗೊಂಡ್ ಹೋಗ್ತಾರೆ ಸರ್. ಆಮೇಲೆ ಸರ್ ಮಾರ್ಸ್ಕೊಂಡ್ ಹೋಗ್ತಾರ ಸರ್. ಮಾರ್ಸ್ಕೊಂಡ್ ಹೋಗ್ತಾರ ಸರ್ ರೊಟ್ಟಿನ. ಅವ್ರದೇ ಹಿಟ್ ತಂದ್ಬಿಟ್ಟು ನಮಗ್ ಮಾಡ್ಕೊಡ್ರಿ ಅಂತೇಳಿ ಅವರೇ ಮಾರ್ಸ್ಕೊಂಡ್ ಹೋಗ್ತಾರ ಸರ್. ಅದಕ್ಕೆ ನಾವು ಬೇಯಿಸ್ಕೊಟ್ರೆ 3 ರೂಪಾಯಿ, ಅವರೇ ಬೇಯಿಸ್ಕೊಂತೀವಿ ಅಂದ್ರೆ 2 ರೂಪಾಯಿಗೆ ಒಂದು ಕೊಡ್ತೀವಿ. ಅಡ್ಗೆ ಮಾಡ್ಬಿಟ್ಟು ಬೇಯಿಸ್ತೀವಿ ಸರ್. ಆ ಹುಡುಗ್ರು ಹೋಗೋದ್ರೊಳಗೆ 7 ಗಂಟೆಯಿಂದ ಸ್ಟಾರ್ಟ್ ಸರ್ ನಮ್ದು. ಬೆಳಗ್ಗೆ 7 ಗಂಟೆಯಿಂದಾನೇ ಸ್ಟಾರ್ಟ್. ಹುಡುಗ್ರನ್ನ ಶಾಲೆಗೆ ಕಳಿಸ್ಬೇಕಲ್ಲ ಸರ್. ಇವಳು ಇದೆಲ್ಲ ರೊಟ್ಟಿ ಮಾಡ್ಬಿಟ್ಟು ಆ ಹುಡುಗ್ರನ್ನ ತಲೆ ಬಾಚಿ ಅವ್ರನ್ನ ಕಳ್ಸಕ್ಕೆ ಅಂತೇಳಿ ಕೆಳಗೆ ಬರ್ತಾಳೆ ಸರ್ ರೊಟ್ಟಿ ಮಾಡಿಟ್ಟು. ಆಮೇಲೆ ನಮ್ದೆಲ್ಲ ಕೆಲಸ ಆದ್ಮೇಲೆ ಅಲ್ಲಿ ಕೆಳಗಿಂದೆಲ್ಲ ಆದ್ಮೇಲೆ ಇಬ್ರು ಸೇರಿ ಬೇಯಿಸಕ್ ಬರ್ತೀವಿ ಸರ್ ಮೇಲೆ. ಸೊ ಬೆಳಗ್ಗೆ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಬರೋದು ನೀವು? ಸ್ಟಾರ್ಟ್ ಮಾಡೋದು ಬರೋದು ಸರ್, ಮುಗಿಸ್ಬಿಟ್ಟೆ ಬರೋದು. ಅರ್ಜೆಂಟ್ ಯಾರಿಗಾದ್ರೂ ಬೇಕು ಅಂದ್ರಷ್ಟೇ ಅಲ್ಲಿ ಕೆಲಸ ಹಂಗೆ ಬಿಟ್ಟು ಫಸ್ಟ್ ಹುಡ್ರಿಗೆ ಅಷ್ಟು ಮಾಡಿಟ್ಟು ಟಿಫನ್, ಆಮೇಲೆ ಇಲ್ಲಿ ಬಂದು ಬೇಯಿಸ್ಕೊಟ್ಟು ಮತ್ತೆ ಕೆಳಗೆ ಹೋಗಿ ಮಾಡ್ಕೊಂತೀವಿ. ಸಾಯಂಕಾಲ 3 ಗಂಟೆ 4 ಗಂಟೆ ಜಾಸ್ತಿ ಇತ್ತು ಅಂದ್ರೆ ರಾತ್ರಿವರೆಗೂ ಮಾಡ್ತೀವಿ ಸರ್. ಬಹಳ ಮಾಡೋದಿತ್ತು ಅಂದ್ರೆ ಈಗ 1500-2000 ರೊಟ್ಟಿ ಹೇಳ್ಯಾರ ಅಂದ್ರೆ ರಾತ್ರಿವರೆಗೂ ಮಾಡ್ತೀವಿ ಸರ್. ಹೌದಾ? ಸರ್. ನಿಮ್ಗೆ ಸುಸ್ತೇನಾಗಲ್ಲ? ಆದ್ರೂ ಮಾಡ್ಬೇಕಲ್, ದುಡಿಬೇಕು ಅಂತಾನೆ ತಂದಿದೀವಲ್ ಸರ್. ಅದನ್ನ ದುಡಿಬೇಕಲ್ ಸರ್. ಹೊಲದಲ್ಲಿ ನೀರು ಇಲ್ಲ ಸರ್, ಇದನ್ನೇ ಮಾಡೋದ್ ನಾವು. ಹೌದಾ? ಸೊ ನಿಮ್ ಮನೆಯವರಿಗೆ ಒಳ್ಳೆ ಆರ್ಥಿಕವಾಗಿ ಮೊನ್ನೆ ದುಡ್ಡೆಲ್ಲ ಬಂದಿದ್ದು ಯಾರು ಕೊಡ್ತೀರಕ್ಕ? ಎಲ್ಲರೂ
ಅಂತೀವಿ ಸರ್ ನಾವು. ಹಂಗೆ ನಾವು ಅವ್ರಿಗೆ ಇವ್ರಿಗೆ ಅನ್ನಂಗಿಲ್ಲ ಸರ್. ನಿಮ್ಮ ಮನೆಯವ್ರಿಗೆ ಕೊಡ್ತೀರಾ ಇಲ್ವಾ? ಕೊಡ್ತೀವಿ ಸರ್ ಅವ್ರಿಗೂ. ಹೌದಾ? ಅವರೇ ರೊಟ್ಟಿ ಕೊಡಕ್ ಹೋಗಾರ ಸರ್. ಹೌದಾ? ನಾವು ಮಾಡಿರೋದು ಅಷ್ಟೇ ಸರ್, ಅವರೇ ಕೊಡೋದು ಸರ್. ಡೆಲಿವರಿ ಎಲ್ಲ ಅವರೇ? ಅವ್ರದೇ ಸರ್. ಡೆಲಿವರಿ ಅವ್ರು ಕೊಟ್ಬಿಟ್ಟಿದ್ದೀರಾ? ಹಾಂ ಸರ್. ಬೇಕು ಅಂದ್ರೆ ಅವರೇ ಆರ್ಡರ್ ಎಲ್ಲ ತಗೊಂಡ್ಬರ್ತಾರೆ ಸರ್. ತುಂಬಾ ದೂರ ಅಂದ್ರೆ 20-30 ಕಿಲೋಮೀಟರ್ ವರೆಗೂ ಬರುತ್ತಕ್ಕ ಆರ್ಡರು? ಹ್ಞೂ ಸರ್, ಬರುತ್ತೆ ಸರ್. 20 ಕಿಲೋಮೀಟರ್. ಈ ಹಿರೇಕೇರಿಯಲ್ಲೆಲ್ಲ ತಗೊಂಡೋಗಿದ್ದಾರೆ ಸರ್. ಬಸ್ಸಿಗೆ ಇಟ್ಟು ಕಳ್ಸಿದೀವಿ. ಆಮೇಲೆ ಅವರೇ ಬಂದು ತಗೊಂಡೋಗಿರ್ತಾರೆ ಸರ್. ಸೀಸನ್ ಅಂದ್ರೆ ಯಾವಾಗ ತುಂಬಾ ಸೀಸನ್ ಜಾಸ್ತಿ ಇರುತ್ತೆ? ಮದ್ವಿ, ಜಾತ್ರಿ. ಯಾವ್ಯಾವ ತಿಂಗಳಕ್ಕ ಅವು ಸಾಮಾನ್ಯವಾಗಿ? ಅವು ಕಾರ್ತಿಕ್ ಮಾಸದಿಂದ ಸ್ಟಾರ್ಟ್ ಸರ್, ಡಿಸೆಂಬರ್ ಇಂದ ಸ್ಟಾರ್ಟ್ ಸರ್. ಅವಾಗ ನಿಮ್ ಕೆಲಸಗಳು ತುಂಬಾ ಇರ್ತಾವ ಸರ್. ಜಾತ್ರೆಗಳೆಲ್ಲ ಇರ್ತಾವಲ್ಲ ಸರ್, ಅವಾಗೆಲ್ಲ ತಗೊಂಡ್ ಹೋಗ್ತಾರೆ ಸರ್ ಅವ್ರು. ರೊಟ್ಟಿ ಎಲ್ಲ ಸರ್ ಜಿಗುಟ್ ಮಾಡ್ಕೊಂಡು ಹಿಟ್ಟು ತಕ್ಕೊಂಡು ಹೋಗಿ ಸರ್. ಆಮೇಲೆ ಅಲ್ಲಿ ಹೋಗಿ ರೊಟ್ಟಿ ಮಾಡ್ಕೊಂಬಂದು ತುಂಬ್ಕೊಂಬಂದು ಇಲ್ಲಿ ರೊಟ್ಟಿ ಎಲ್ಲ ಬೇಯಿಸ್ತೀವಿ ಸರ್. ರೊಟ್ಟಿ ಅಷ್ಟೇ ಬೇಯಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಮತ್ತೆ ಕೆಳಗೆ ಹೋಗ್ತೀವಿ. ಇದು ರೊಟ್ಟಿ ಮಾಡಿದ ತಕ್ಷಣ ಒಣಗಾಕ್ ಬಿಡ್ತೀರಾ? ಹ್ಞೂ ಸರ್. ಕಲ್ಲಂತ ಬೇಕಂದ್ರೆ ಹಿಂಗೆ ಒಣಗಾಕ್ತೀವಿ ಸರ್. ಆಮೇಲೆ ಮೆತ್ತಂದ್ ಬೇಕಂದ್ರೆ ಹಿಂಗೆ ಇಲ್ಲಿ ಮುಚ್ಚಿದೀವಿ ನೋಡ್ರಿ ಸರ್. ಮೆತ್ತಂದ್ ಬೇಕಂದ್ರೆ ಈ ತರ ಮುಚ್ಚಿಟ್ಟಿರ್ತೀವಿ ಸರ್. ಬಟ್ಟೆ ಹೊಚ್ಚಿತೀವಿ. ಗುಂಡಿ ಬೇಕು ಅಂತಾರೆ ಸರ್ ಇವರು ಡಾಬಾ ಅವರೆಲ್ಲ. ಬುಟ್ಟಿ ಮಾಡಿಕೊಡ್ತೀವಿ ಸರ್. ಅವ್ರಿಗೆ ಹಿಟ್ಟು ಮಾಡ್ಕೊಂಬಂದು ಸರ್ ಇಲ್ಲಿ ಬಂದು ಇದಕ್ಕೆ ಹಾಕ್ತೀವಿ ಸರ್. ಈ ಹಿಟ್ಟು 2 ಸರಿ ಡ್ರೈ ಆಗ್ಬೇಕು ಸರ್. 2 ಸರಿ ಡ್ರೈ ಆದಮೇಲೆ 3ನೇ ಸರಿಗೆ ರೊಟ್ಟಿ ಬರುತ್ತೆ ಸರ್. ನಮಗೇನೇನು ಪ್ರಾಬ್ಲಮ್ ಆಗಿಲ್ಲ ಸರ್. ಯಾವಾಗೂ 2 ಸರಿ ಬಂದು ಸರ್ವಿಸ್ ಮಾಡೋಗಿದ್ದಾರೆ ಸರ್. ಉದ್ದ ಬರ್ತಾ ಇದ್ವು ಸರ್ ರೊಟ್ಟಿ, ಹಂಗಾಗಿ ದುಂಡು ಬರ್ತಾ ಇರಲಿಲ್ಲ. ಅದಕ್ಕೆ ಯಾಕೆ ಉದ್ದ ಬರ್ತಾವಂತೇಳಿ ಕರ್ಸಿದ್ವಿ ಸರ್. ಅವರು ನಿಮ್ಮದು ಹಿಟ್ಟು ಜಿಗಿ ಜಾಸ್ತಿ ಐತಿ, ಅದಕ್ಕೆ ಹಂಗೆ ಬರ್ತಾವಂತೇಳಿ ಹಿಟ್ಟು ಹೆಂಗೆ ಮಾಡ್ಬೇಕು, ಹೆಂಗೆ ಇದನ್ನು ಮಾಡ್ಬೇಕು ಅಂತ ಮತ್ತೊಂಬಂದು ನಮಗೆ ಹೇಳ್ಕೊಟ್ಟು ಹೋಗಿದ್ರು ಸರ್. ಸೊ ಮಿಷನ್ ತಗೊಂಡಿದ್ದು ಇದು ಒಳ್ಳೆ ವರ್ಕ್ ಆಗ್ತಾ ಇದೆ ಚೆನ್ನಾಗಿ? ಹ್ಞೂ ಸರ್, ವರ್ಕ್ ಆಗುತ್ತೆ. ಆನ್ ಮಾಡ್ಬೇಕು ಸರ್. ಆಮೇಲೆ ಇಲ್ಲೊಂದು ಇದನ್ನು ಕೊಟ್ಟಿದ್ದಾರೆ ಸರ್ ಅವರು, ಗೇರು. ಅದನ್ನೇ ಈ ತರ ಆನ್ ಮಾಡಿದ್ರೆ ಮಿಷನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದು ರೊಟ್ಟಿ ಸರ್ ಈ ತರ ಈ ಕಡೆ ತಿರುಗಿಸಿದ್ರೆ ತೆಳ್ಳಗಾಗುತ್ತೆ ಸರ್, ಈ ಕಡೆ ತಿರುಗಿಸಿದ್ರೆ ದಪ್ಪ ಆಗುತ್ತೆ ಸರ್. ಎರಡು ಒಂದೇ ಸರ್ಗೆ ಹಿಂಗ್ ತಿರುಗಿಸ್ಕೋಬೇಕು ಸರ್ ಇದು. ಹಾ ಸರ್. ಇಲ್ಲ ಅಂದ್ರೆ ಎರಡು ಅದು ಒಮ್ಮೆ ಇದು ಒಮ್ಮೆ ತಿರುಗಿಸಿದ್ರೆ ಒಂದ್ ಕಡೆ ದಪ್ಪ ಬರುತ್ತೆ, ಒಂದ್ ಕಡೆ ತೆಳ್ಳಗ್ ಬರುತ್ತೆ ಸರ್. ಅಷ್ಟೇ, ಇದ್ರಲ್ಲಿ ಏನು ದೊಡ್ಡ ಇಲ್ಲ ಇಲ್ಲ ಸರ್, ಈಸಿ ಸರ್. ಆ ಕಡೆ ಮಿಷನ್ ಇಂದ ಪೌಡರ್ ಮಾಡ್ಕೊಂಡ್ ಬರ್ತೀವಿ ಸರ್. ಇದನ್ನ ಈ ತರ ಮಾಡ್ಬೇಕು ಸರ್. ಸೊ ಫಸ್ಟ್ ಬಂದು ಇಲ್ಲಿ ಹಾಕ್ಬೇಕು ಪೌಡರ್, ಹಾಕ್ಬೇಕು ಸರ್ ಇಲ್ಲಿ ಪೌಡ್ರು. ಸೊ ಈಗ ಬಂದು ಕರೆಕ್ಟ್ ಆಗಿ ಬರ್ತಿಲ್ಲ, ಯಾಕಕ್ಕ ಅದು? ಇದು ಕರೆಕ್ಟ್ ಆಗಿ 2 ಸರಿ ಹಾಕ್ಬೇಕು ಸರ್. ಅದನ್ನ ಮತ್ತೆ ತಿರುವಿ ಇದ್ರಲ್ಲೇ ಹಾಕ್ಬೇಕು ಸರ್ ನಾವು. ಹೌದಾ? ಹ್ಞೂ ಸರ್, ಅದನ್ನೇ ಹಾಕ್ಬಿಡಕ್ಕ. ಹ್ಞೂ ಸರ್, ಈ ತರ ಮೆತ್ತಗಾಗುತ್ತೆ. ನಾವ್ ಹೆಂಗ್ ರೊಟ್ಟಿ ಮಾಡ್ಬೇಕಾದ್ರೆ ನಾದ್ಕೊಂತೀವಿ ನೋಡ್ರಿ ಸರ್, ಹಿಟ್ಟಾಕಿ ಆ ತರ ಇದು ಈಗ ನಾದ್ತಾ ಇತ್ತು ಸರ್. ಇದನ್ನ ಗಂಟೆಗೆ ಎಷ್ಟು ರೊಟ್ಟಿ ಬರತ್ತಕ್ಕ ಇದ್ರಲ್ಲಿ? ಗಂಟೆಗೆ ತಾಸಿಗೆ 500ರಿಂದ 600 ರೊಟ್ಟಿ ಬರುತ್ತೆ ಸರ್. ಇದು ನಾದ್ಕೋಬೇಕಾದ್ರೆ ದಪ್ಪ ಇಟ್ಟಿದ್ವಿ ಸರ್. ಇವಾಗ ಇದು ನಾದ್ಕೊಂಡ್ವಲ್ಲ ಸರ್, ಇದು ತೆಳ್ಳಗಿಟ್ಟಿದ್ವಿ. ವೇಸ್ಟ್ ಅನ್ನೋದೇನು ಆಗಲ್ಲ ಸರ್, ವೇಸ್ಟ್ ಆಗಲ್ಲ. ಅಂದರೆ ಹಂಗೆ ಒಂದೇ ಸರಿಗೆ ತಟ್ಟಿಯಲ್ಲಿ ಹಾಕಿದ್ರೆ ಸರ್ ಅವು ಒಂದು ಸ್ವಲ್ಪ ಆರಿದ್ರೆ ಇದಾಗುತ್ತೆ ಸರ್, ಹೊತ್ತಲ್ಲ ಸರ್. ನಾವು ಎಷ್ಟೊತ್ತಿಗಾದ್ರೂ 1 ತಾಸು ಬಿಟ್ಟು 2 ತಾಸು ಬಿಟ್ಟು ಬೇಯಿಸ್ಲಿ ಸರ್, ಏನಾಗಲ್ಲ. ಈ ಥರ ಒಂದು ಸ್ವಲ್ಪ ಅಗಲ ಹಾಕಿರ್ತೀವಿ ಸರ್, ಆಮೇಲೆ ತುಂಬ್ಕೊಳ್ತೀವಿ. ನಿಮಗೂ ಈ ರೀತಿಯ ರೊಟ್ಟಿ ಮಿಷನ್ ಬೇಕಾಗಿದ್ದಲ್ಲಿ ನಂದಿ ಫುಡ್ ಮಿಷನ್ಸ್ ಕಂಪನಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇವರು 5 ವರ್ಷಗಳಿಂದ ರೊಟ್ಟಿ ಮಿಷನ್ಸ್ ತಯಾರು ಮಾಡಿ ಕರ್ನಾಟಕದಲ್ಲಿ ಸುಮಾರು 8,000ಕ್ಕೂ ಹೆಚ್ಚು ಮಿಷನ್ಗಳನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲ ರೀತಿಯ ತರಬೇತಿ ಕೊಟ್ಟು ನಿಮ್ಮ ಮನೆಗೆ ಬಂದು ರೊಟ್ಟಿ ಮಿಷನ್ಸ್ ಇನ್ಸ್ಟಾಲ್ ಮಾಡಿ ಕೊಡ್ತಾರೆ. ಅದರ ಜೊತೆಗೆ 1 ವರ್ಷ ಫ್ರೀ ಸರ್ವಿಸ್, 1 ವರ್ಷ ವಾರಂಟಿ ಕೂಡ ಸಿಗುತ್ತೆ. ರೊಟ್ಟಿ ಮಿಷನ್ ಬೆಲೆ 80,000ದಿಂದ ಆರಂಭವಾಗುತ್ತೆ. ಹಾಗೆ 50% ವರೆಗೂ ಸಬ್ಸಿಡಿ ಕೂಡ ಸಿಗುತ್ತೆ. ಹುಬ್ಬಳ್ಳಿಯಲ್ಲಿರುವ ಈ ಕಂಪನಿಯನ್ನು ಸಂಪರ್ಕಿಸಲು ಸ್ಕ್ರೀನ್ ಮೇಲೆ ಬರ್ತಿರುವ ನಂಬರ್ಗೆ ಕಾಲ್ ಮಾಡಿ. ಇದನ್ನ ಈ ತರ ಮಾಡಿಟ್ಕೊಂಡ್ವಲ್ಲ ಸರ್, ಇದು ಡ್ರೈ ಆಗಿದೆ ಸರ್. ಈಗ ಒಂದಕ್ಕೊಂದು ಹತ್ತಲ್ಲ ಸರ್. ಹೌದಾ? ಸೊ ಈಗ ಒಂದಕ್ಕೊಂದು ಟಚ್ ಆಗಲ್ಲ? ಇಲ್ಲ ಸರ್, ನೀವು 1 ತಾಸು ಯಾಕೆ ಸರ್, 2 ತಾಸು ಬಿಟ್ಟು ಬೇಯಿಸ್ರಿ ಸರ್, ಏನಾಗಲ್ಲ ಸರ್. ಇದು ಹತ್ಕೊಳ್ಳೋದಿಲ್ಲ ರೊಟ್ಟಿ. 50 ರೊಟ್ಟಿ ತನಕ ತುಂಬ್ತೀವಿ ಸರ್, 50, 60 ಈ ತರ ಒಂದು ಪ್ಲೇಟ್ ಇಲ್ಲಿಂದ ತುಂಬ್ಕೊಂಡ್ಬಿಟ್ಟು ಸರ್, ಈ ತರ ಹಾಕೊಂಡು ತಗೊಂಡೋಗಿ ಅಲ್ಲಿ ಬೇಯಿಸಕ್ ಹೋಯ್ತೀವಿ ಸರ್. ಓಕೆ ಓಕೆ.
ಸ್ವಲ್ಪ ಹತ್ತು ಬಿಡ್ತಾವ ಸರ್, 2 ಹಂಚಿಟ್ರೆ. ಓಕೆ ಹಂಗಾಗಿ ಮೆತ್ತನ್ ಮಾಡಕ್ಕಾರ ಅಷ್ಟೇ 2 ಹಂಚಿಡ್ತೀನಿ ಸರ್. ಆ ಥರ ಕಲ್ಲನ್ ಮಾಡ್ಬೇಕಾದ್ರೆ 1 ಹಂಚಿಡ್ತೀನಿ. ಆಮೇಲೆ ಸರ್ ನೀರ್ ಹಚ್ಚೆ ಬೇಯಿಸ್ಬೇಕು ಸರ್. ನೀರ್ ಹಚ್ಚಿಲ್ದಂಗೆ ಬೇಯಿಸ್ಬಿಟ್ರೆ ಅವು ಒಂಥರ ಇದು ಆದಂಗೆ ಆಗುತ್ತೆ ಸರ್. ಬಾಯಲ್ಲೆಲ್ಲ ಇಟ್ಟಿರ್ತಾರ. ಇದ್ರ ಮೇಲ್ಗಡೆ ಹಿಂಗ್ ನೀರ್ ಹಚ್ಬೇಕು ಸರ್. ಒಲೆ ಮೇಲೊಬ್ರು ಗ್ಯಾಸ್ ಮೇಲೊಬ್ರು ಬೇಯಿಸ್ತೇವೆ. ಹ್ಞೂ ರೀ. ಪ್ಯಾನ್ ಹಾಕಿ ಅಂತವ್ರಿ, ಅಷ್ಟು ಸೆಕೆ ಆದ್ರೆ ಒಂದು ಪ್ಯಾನ್ ಹಾಕ್ಯಂಡು ಬೇಯಿಸ್ತೇವ್ರಿ. ಈ ಥರನೇ ಬೇಕು ಅಂತ ಹೇಳ್ತಾರೆ ಸರ್. ಎಲ್ಲರೂ ಇದನ್ನೇ ಕೇಳ್ತಾರೆ ಸರ್ ಡಾಬಾದವ್ರೆಲ್ಲ. ಈ ಥರ ಗುಂಡಿ ಇರಬೇಕು ಅಂತೇಳಿ ಕೇಳ್ತಾರೆ. 500 600 ಮಟನು ಮಾಡಿರ್ತೀವಿ ಸರ್. ಆಮೇಲೆ ಮತ್ತೆ ಇದು ಹೋದ ತಕ್ಷಣನೇ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. 2 ತಿಂಗಳು ಮಟ್ಟ ಇದ್ರೂ ಏನಾಗಲ್ಲ ಸರ್. ಇಷ್ಟಪಡೋದು ನಮ್ಮ ಮನೆಗಿನ ರೊಟ್ಟಿನೇ ಹೋಯ್ತಾರೆ ಸರ್. ಯಾವಾಗ್ಲೂ ಅಷ್ಟೇ ಸರ್, ನಾವು ಕೈಯಿಂದ ಮಾಡ್ತಿದ್ವಲ್ಲ ಸರ್, ಅವಾಗ್ಲೂ ಅಷ್ಟೇ. ಇವಾಗ್ಲೂ ಇವನ್ನೇ ಜಾಸ್ತಿ ಹೋಯ್ತಾರೆ. ಅದೇ ನಿಮ್ಮ ಮನೆ ರೊಟ್ಟಿನೇ ತಗೊಳಕ್ ಕಾರಣ ಏನಾದ್ರು ಹೇಳ್ತಾರಕ್ಕ ತಗೊಂಡ್ರವ್ರು? ಚೆನ್ನಾಗಿರ್ತಾವು, ತೆಳ್ಳಗಿರ್ತಾವ ರೊಟ್ಟಿ, ಚೆನ್ನಾಗಿ ಬೇಯಿಸ್ತೀರಿ ಅಂತ ಹೇಳ್ತಾರೆ. 5 ರೂಪಾಯಿ ಕೊಡ್ತೀವಿ ಸರ್ ಕಡಕ್ ರೊಟ್ಟಿ. ಕಡಕ್ ರೊಟ್ಟಿ. ಮೆತ್ತನ್ ರೊಟ್ಟಿ ಅಂದ್ರೆ 6 ರೂಪಾಯಿ ಹಿಂಗೆ ಕೊಡ್ತೀವಿ ಸರ್. ಯಾರಿಗಾದ್ರೂ ರೊಟ್ಟಿ ಬೇಕಂದ್ರೆ, ಕಡಕ್ ರೊಟ್ಟಿ ಬೇಕಾದ್ರೆ ಕಡಕ್ ರೊಟ್ಟಿನೂ ಕೊಡ್ತೀವಿ. ಬಿಸಿ ರೊಟ್ಟಿ ಬೇಕಂದ್ರೆ ಬಿಸಿ ರೊಟ್ಟಿನೂ ಕೊಡ್ತೀವಿ. ನಾವು ಫೋನ್ ನಂಬರ್ ಕೊಡ್ತೀವಿ. ಈ ನಂಬರಿಗೆ ಕಾಲ್ ಮಾಡಿ ಹೇಳಿದ್ರೆ ನೀವೇ ಬೇಕಾದ್ರೆ ಬಂದು ತಗೊಂಡೋದ್ರೆ ಸರಿ, ನಾವೇ ಬಂದು ಬೇಕಾದ್ರೆ ಕೊಟ್ಟು ಬರ್ತೀವಿ. ಈಗ ದೂರ ಅವರಾದ್ರೆ ಬೇಕಾದ್ರೆ ಅಲ್ಲಿಗೆ ಕಳ್ಸಿಕೊಡ್ತೀವಿ. ಅಲ್ಲಿಗೆ ಕಳ್ಸಿಕೊಡ್ತೀವಿ.